ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಹಿಂದಿನ ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ಮಾಡಲ್ ಕ್ವಶನ್ ಪೇಪರ್ 2 ಮತ್ತು 3ಯಲ್ಲಿ ಇರುವಂತಹ ಸೆಕ್ಷನ್ ಸಿ ಪಾರ್ಟ್ ಸಿನ 6 ಮಾರ್ಕ್ಸಿನ ಗ್ಯಾರಂಟಿ ಪ್ರಾಬ್ಲಮ್ ಏನಿದೆ ಅದಕ್ಕೆ ಆನ್ಸರ್ನ ಹೇಳ್ಕೊಟ್ಟಿದ್ದೀನಿ, ಫಸ್ಟ್ ಕ್ವಶನು. ಅದೇ ರೀತಿ ಇನ್ನೊಂದು ಮಾಡಲ್ ಕ್ವಶನ್ ಪೇಪರಲ್ಲಿ ಪಾರ್ಟ್ ಸಿಯಲ್ಲಿ ಫಸ್ಟ್ ಕ್ವಶನು ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕೇಳಿದ್ದಾರೆ. ಸೊ 2 and 3 ಮಾಡೆಲ್ ಪೇಪರಲ್ಲಿ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನು, ಇನ್ನೊಂದು ಗ್ಯಾರಂಟಿ ಕೇಳಿದ್ದಾರೆ. ಫಸ್ಟ್ ಪ್ರಾಬ್ಲಮ್ಮು ನಾನು ಆಲ್ರೆಡಿ ಹೇಳಿರೋ ಹಾಗೆ ಫಸ್ಟ್ ಪ್ರಾಬ್ಲಮ್ಮು ಪ್ರಾಡಕ್ಟ್ ಆದರೂ ಕೇಳ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಆದರೂ ಕೇಳಬಹುದು, ಗ್ಯಾರಂಟಿ ಆದರೂ ಕೇಳಬಹುದು ಅನ್ನೋದನ್ನು ಹೇಳಿದ್ದೆ. ಸೊ 2 ಆಲ್ರೆಡಿ ಅಪ್ಲೋಡ್ ಮಾಡಿರೋದ್ರಿಂದ 2 ವೀಡಿಯೋನ ಈ ಒಂದು ವೀಡಿಯೋದಲ್ಲಿ ನಾನು ಇವಾಗ ಹೇಳ್ತಾ ಇರುವಂಥದ್ದು ಮಾಡಲ್ ಕ್ವಶನ್ ಪೇಪರ್ 1 ಸೆಕ್ಷನ್ ಸಿ ಫಸ್ಟ್ ಟಾಪಿಕ್ ಕೇಳಿರೋದು ಪ್ರಾಡಕ್ಟ್ ಮೆಥಡ್. ಸೊ ಪ್ರಾಡಕ್ಟ್ ಮೆಥಡ್ ಅಂತ ಹೇಗಿದ್ರು ಕೂಡ ನಿಮಗೆ ಡೇಟು ಅಮೌಂಟು ನೋಡಿಬಿಟ್ಟೆ ಗೊತ್ತಾಗೋಗುತ್ತೆ. ಆದರೂ ಒಂದು ಸಲ ಕ್ವಶನ್ನ ಓದ್ಕೊಳ್ಳಿ. ಡೀಟೇಲ್ ಆಗಿ ಈ ವಿಡಿಯೋನ ನಾನು ಹೇಳಲಿಕ್ಕೆ ಹೋಗಲ್ಲ, ಕಾರಣ ಈ ಪ್ರಾಡಕ್ಟ್ ಮೆಥಡು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನು, ರೇಷಿಯೋಸು ಇದೆಲ್ಲ ಸಾಕಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ನಾನು ಹೇಳ್ಕೊಟ್ಟಿದ್ದೀನಿ. ಆದರೂ ಈ ಪ್ರಾಬ್ಲಮ್ನ ಯಾಕೆ ಬಿಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ವರ್ಷದ ಮಾಡಲ್ ಕ್ವಶನ್ ಪೇಪರಲ್ಲಿದೆ. ಸೊ ಇದೇ ಏನಾದರೂ ನಂಬರ್ ಬಂದುಬಿಟ್ರೆ ನಿಮಗೆ ಒಂದು ಸಲ ನೋಡ್ಕೊಳ್ಳಿ, ಒಂದು ಸಲ ನೀವು ಕೂಡ ಟ್ರೈ ಮಾಡಲಿ ಅನ್ನೋ ಕಾರಣಕ್ಕೆ ಪ್ರಾಕ್ಟೀಸ್ ಮಾಡಿ. ಈ ಪ್ರಾಬ್ಲಮ್ನ ಬಿಡಬೇಡಿ, ಪ್ರಾಕ್ಟೀಸ್ ಅಂತೂ ಮಾಡ್ಕೊಳ್ಳಿ. ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಭಾವನಾ ಆ್ಯಂಡ್ ಕವನ. ವೆರಿ ಇಂಪಾರ್ಟೆಂಟ್ ಕ್ವಶನು, ಯಾವ ಕಾರಣಕ್ಕೂ ಸ್ಕಿಪ್ ಮಾಡೋ ಹಾಗಿಲ್ಲ. 6 ಮಾರ್ಕ್ಸ್ ಪಕ್ಕಾ, ಇದು ಗ್ಯಾರಂಟಿ 6 ಮಾರ್ಕ್ಸ್ ಸಿಗುತ್ತೆ. ನಮಗೆ ಬೇಕಾಗಿರೋದು ಓನ್ಲಿ 4 ಕಾಲಮ್ಸು. ಇದಕ್ಕೆ ಈಸಿಯಾಗಿ ಬರೀಬಹುದು. 4 ಕಾಲಮ್ಸಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರು, 4 ಕಾಲಮ್ಸಲ್ಲಿ ಫಸ್ಟು 2 ಕಾಲಮಲ್ಲಿ ಫಸ್ಟ್ ಕಾಲಮ್ ಅವರೇ ಕೊಟ್ಟಿದ್ದಾರೆ ಡೇಟು, ಅದೇ ಡೇಟನ್ನೇ 4 ಬರ್ಕೊಂಡು ಹೋಗ್ತೀವಿ. ಸೆಕೆಂಡ್ ಕಾಲಮಲ್ಲಿ ಅಮೌಂಟು, ಅವರೇ ಕೊಟ್ಟಿರೋ ಅಮೌಂಟನ್ನು 4 ಅಮೌಂಟನ್ನು ಬರ್ಕೊಂಡು ಹೋಗ್ತೀವಿ. ಅಲ್ಲಿಗೆ ನೋಡಿ 2 ಕಾಲಮ್ ಮುಗಿದೋಯ್ತು. ಥರ್ಡ್ ಕಾಲಮು ಮಂತ್ಸು, ಯಾವ ಮಂತಿಂದ ಯಾವ ಮಂತವರೆಗೆ ತೊಗೊಂಡಿದ್ದಾರೆ ಅಂತ ಹೇಳ್ಕೊಂಡು ಮಂತನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗುವಂಥದ್ದು. ಕೊನೆಗೆ ಟೋಟಲ್ ಪ್ರಾಡಕ್ಟ್ ಅಂತ ಬರ್ಕೊಂಡು ಆ ಅಮೌಂಟನ್ನು ಏನು ಮಾಡಬೇಕು, ಟೋಟಲ್ ಮಾಡಬೇಕು. ಓಕೆನಾ? ಸೊ ಇಷ್ಟೇ ಟಾಪಿಕ್ಕು, ಆರಾಮಾಗಿ ಬರ್ಕೊಂಡು ಹೋಗ್ಬೋದು. ಇಲ್ಲಿ ಭಾವನಾ ಆ್ಯಂಡ್ ಕವನ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1 ಅಂತ ಕೊಟ್ಟಿದ್ದಾರೆ. ಕವನ ವಿತ್ ಡ್ರೀವ್ ದ ಫಾಲೋಯಿಂಗ್ ಅಮೌಂಟ್ಸ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಕವನನ ಡ್ರಾಯಿಂಗ್ಸ್ ಅಂತ ಆಯಿತು. ನೀವೇನು ಮಾಡಬೇಕು, ಕಾಲಮ್ ಹಾಕ್ಕೊಳ್ಬೇಕು. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹೆಡ್ಡಿಂಗ್ ಬರ್ಕೊಂಡ್ರೆ ಸಾಕು, ಬೇರೆ ಏನು ಬರೆಯೋದು ಬೇಡ. ಯಾರ ಇಂಟ್ರೆಸ್ಟು ಅದೆಲ್ಲ ಅವಶ್ಯಕತೆ ಇಲ್ಲ. ಬರೆದಾದ್ರ ಮೇಲೆ ಫಸ್ಟ್ ಕಾಲಮ್ ಏನಂತ ಹೇಳಿದ್ದೀನಿ, ಡೇಟ್ ಅಂತ ಹೇಳಿದ್ದೀನಿ. ಕಾಲಮ್ ನಂಬರ್ 1 ಡೇಟ್, ಕಾಲಮ್ ನಂಬರ್ 1 ಡೇಟ್. ಕಾಲಮ್ ನಂಬರ್ 2 ಏನಿದೆ ಅದು ಅಮೌಂಟ್. ಯಾವ ಅಮೌಂಟು, ಅವರೇ ಕೊಟ್ಟಿರ್ತಾರಲ್ಲ ಆ ಅಮೌಂಟು, ಕಾಲಮ್ ನಂಬರ್ 2. ನೆಕ್ಸ್ಟು ಕಾಲಮ್ ನಂಬರ್ 3ಯಲ್ಲಿ ಪೀರಿಯಡ್ ಇನ್ ಮಂತ್ಸ್, ಅಥವಾ ನಿಮಗೆ ಬರೆಯೋಕ್ಕೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಮಂತ್ಸ್ ಅಂತನಾದರೂ ಬರೆದಿಟ್ಟು ಬನ್ನಿ, ಪ್ರಾಬ್ಲಮ್ ಏನೂ ಇಲ್ಲ, ಮಂತ್ಸ್. ಓಕೆನಾ? ನೆಕ್ಸ್ಟು ಪ್ರಾಡಕ್ಟು, ಕೊನೇ ಕಾಲಮು ಪ್ರಾಡಕ್ಟ್. ಓಕೆ ಅಲ್ವಾ? ಇವಾಗ ನಿಮಗೆ ಪೀರಿಯಡ್ ಇನ್ ಮಂತ್ಸ್ ಹೆಂಗೆ ಕಂಡುಹಿಡಿತೀರಲ್ಲ, ಕಂಡುಹಿಡಿದಾದ್ರ ಮೇಲೆ ಪ್ರಾಡಕ್ಟ್ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ 2 ಮತ್ತು 3 ಕಾಲಮ್ನ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಇದನ್ನು ಕಾಲಮ್ ನಂಬರ್ 3 ಅಂತ ತಗೊಳ್ಳಿ. ಕಾಲಮ್ ನಂಬರ್ 1 ಡೇಟು, 2 ಅಮೌಂಟು. ಡೇಟು ಅಮೌಂಟು ಕನ್ಫ್ಯೂಸ್ ಮಾಡ್ಕೋಬೇಡಿ, ಅವರೇ ಕೊಟ್ಟಿರ್ತಾರೆ ಡೇಟು, ಅಮೌಂಟು ಅವರೇ ಕೊಟ್ಟಿರ್ತಾರೆ, ಅದನ್ನೇ ಬರಿತೀವಿ. ಮಂತ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಥರ್ಡ್ ಕಾಲಮು. ಅಮೌಂಟು ಮಂತ್ಸು, ಅಮೌಂಟು ಮಂತ್ಸು, ಅಮೌಂಟು ಮಂತ್ಸು, ಈ ರೀತಿ ಸಿಗುತ್ತಲ್ಲ, ಅದು ಎರಡನ್ನೂ ಮಲ್ಟಿಪ್ಲೈ ಮಾಡಿಟ್ರೆ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಕೊನೆಗೆ ನೀವು ಮಾಡಬೇಕಾಗಿರೋದು ಟೋಟಲ್ ಪ್ರಾಡಕ್ಟು. ಟೋಟಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಏನು 4 ಪ್ರಾಡಕ್ಟನ್ನು ಕಂಡು ಹಿಡಿದಿರ್ತೀರಿ ಇಲ್ಲಿ, ಅದನ್ನೇ ಆ್ಯಡ್ ಮಾಡಿದ್ರೆ ಆಯಿತು, ಟೋಟಲ್ ಮಾಡಿದರೆ ಆಯಿತು. ಹಾಗಾದರೆ ಈ ಪ್ರಾಬ್ಲಮಲ್ಲಿ ಏನೇನು ಡೇಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ. ಫಸ್ಟು ಡೇಟ್ 1/6/2024 ಕೊಟ್ಟಿದ್ದಾರೆ. ನಾನು ಅದನ್ನು ಹಾಗೆ ಬರ್ಕೊಳ್ತೀನಿ, 1/6/2024 ಒಂದು ಡೇಟ್ ಬರ್ಕೊಂಡೆ. ಅದ್ರದ್ದು ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿ, 2000. ಫಸ್ಟ್ ಅಮೌಂಟ್ ಬರ್ಕೋಬಿಡಿ, ಇಲ್ಲ ಅಂತ ಹೇಳಿದ್ರೆ ಅಮೌಂಟ್ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ನೆಕ್ಸ್ಟು ಸೆಕೆಂಡ್ ಡೇಟ್ ಏನು ಕೊಟ್ಟಿದ್ದಾರೆ, 30/9/2024 ಕೊಟ್ಟಿದ್ದಾರೆ, ಬರ್ಕೊಂಡಿದ್ದೀನಿ. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಎರಡನೇದು, 3000. ಕರೆಕ್ಟಾ? 30 ಕೊಟ್ಟಾಗಲೇ ಗೊತ್ತಾಗೋಯ್ತು, ಆ ಮಂತ್ ಕ್ಯಾಲ್ಕುಲೇಟಿಗೆ ಬರಲ್ಲ ಅಂತ ನಿಮಗೆ ಗೊತ್ತಿದೆ, ಆದರೂ ಒಂದು ಸಲ ಹೇಳ್ತೀನಿ. ಓಕೆ, ನೆಕ್ಸ್ಟು ಡೇಟ್ 30/11/2024 ಕೊಟ್ಟಿದ್ದಾರೆ. 30/11/2024 ಕೊಟ್ಟಿದ್ದಾರೆ. ಸೊ 30/11/2024 ಇಂದು ಅಮೌಂಟ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 1000 ಕೊಟ್ಟಿದ್ದಾರೆ. ನೆಕ್ಸ್ಟು ಲಾಸ್ಟು 1/1/25 ಕೊಟ್ಟಿದ್ದಾರೆ. 1/1/25 ಕೊಟ್ಟಿದ್ದಾರೆ. ಅಮೌಂಟು 1500 ಕೊಟ್ಟಿದ್ದಾರೆ. ಓಕೆನಾ? ಸೊ ಇದಿಷ್ಟು ಕೂಡ ಬರ್ಕೊಂಡ್ವಿ. ನಮಗಿವಾಗ ರಫ್ ವರ್ಕ್ ಬೇಕಾಗುತ್ತೆ. ರಫ್ ವರ್ಕ್ ನಾವು ಮಾಡಬೇಕಾದ್ರೆ ಬಿಸ್ನೆಸ್ ಸ್ಟಾರ್ಟ್ ಆಗೋದು ಯಾವಾಗಿಂದ, ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್,
ಜಾನ್, ಫೆಬ್ರವರಿ, ಮಾರ್ಚ್. ಕರೆಕ್ಟಾ? ಸೊ ಮಂತ್ಸನ್ನು ಬರೆಯೋದಾದರೆ ಇಲ್ಲಿ ಇಷ್ಟು ಮಂತ್ಸನ್ನು ಬರ್ಕೊಳ್ತೀವಿ, ಕ್ಯಾಲ್ಕುಲೇಷನಿಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಓಕೆ ಅಲ್ವಾ? ಇದಿಷ್ಟು ಮಂತಲ್ಲಿ ನೀವು ಒಂದ್ಸಲ ಇಲ್ಲಿ ಎಷ್ಟನೇ ತಿಂಗಳಂತ ಮೆನ್ಷನ್ ಮಾಡ್ಕೊಬಿಡಿ. ಯಾಕಂತ ಹೇಳಿದ್ರೆ ಪ್ರಾಬ್ಲಮಲ್ಲಿ ಏಪ್ರಿಲು, ಮೇ, ಜೂನ್ ಅಂತ ಕೊಟ್ಟಿರಲ್ಲ, 4, 5, 6, 7 ಹಂಗೆ ಆ ಲೆಕ್ಕದಲ್ಲಿ ಕೊಟ್ಟಿರ್ತಾರೆ. ಏಪ್ರಿಲು 4th ಮಂತ್ ಅಲ್ವಾ? 4, 5, 6, 7, 8, 9, 10, 11, ಡಿಸೆಂಬರ್ 12th ಮಂತು, ಮತ್ತು ಜನವರಿ 1, ಫೆಬ್ರವರಿ 2, ಮಾರ್ಚ್ 3. ನೋಡಿ ಈ ರೀತಿ ಈಗ ಬರ್ಕೊಂಡ್ವಿ. ಕರೆಕ್ಟ್ ಅಲ್ವಾ? ಓಕೆ, ಇದಿಷ್ಟು ಇವಾಗ ಮಂತ್ಸನ್ನು ಕರೆಕ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಇವಾಗ ಫಸ್ಟ್ ಏನು ಕೇಳಿದ್ದಾರೆ, 1/6/24ಗೆ ತೊಗೊಂಡಿರೋದಂತೆ 2000 ಅಮೌಂಟನ್ನು. 6th ಮಂತ್ ಯಾವುದು? ಜೂನು. ಕರೆಕ್ಟ್ ಅಲ್ವಾ? 6th ಮಂತು ಜೂನು ಅಂದರೆ ಇಲ್ಲಿ ತೊಗೊಂಡಿರೋದು. 1 ಅಂತ ಹೇಳಿದ್ರೆ ಈ ಮಂತು ಕ್ಯಾಲ್ಕುಲೇಷನಿಗೆ ಬಂತು, 1ಗೆ ತೊಗೊಂಡಿರೋದು. ಡೇಟ್ ಎಷ್ಟು ಕೊಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ ಅವರು. 1 30 ಅಂತ ಕೊಟ್ಟಿಲ್ಲ, 1 ಕೊಟ್ಟಿದ್ದಾರೆ. ಸೊ ಈ ಮಂತು ಕ್ಯಾಲ್ಕುಲೇಷನಿಗೆ ಬಂತು. ಎಷ್ಟು ತಿಂಗಳಾಯಿತು? ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ, ಇಲ್ಲಿಂದ ಸ್ಟಾರ್ಟ್. ಹೌದಾ? 1, 2, 3, 4, 5, 6, 7, 8, 9, 10 ಮಂತ್ಸ್ ಆಯಿತು. ಕರೆಕ್ಟಾ? 10 ಮಂತ್ಸ್ ಬರೆದೆ ನಾನು 10 ಅಂತ. ನೆಕ್ಸ್ಟ್ ಡೇಟು 39 ಅಂತ ಇದೆ. 9 ಮಂತ್ ಯಾವುದು? ಇದು. ಡೇಟ್ ಎಷ್ಟು ಕೊಟ್ಟಿದ್ದಾರೆ? 30 ಕೊಟ್ಟಿದ್ದಾರೆ. 30 ಅಂತ ಹೇಳಿದ್ರೆ ಈ ಮಂತು ಮುಗಿದೋಗಿದೆ. ಫಸ್ಟ್ ಅಂತ ಹೇಳಿದ್ರೆ ಮಾತ್ರ ಈ ಮಂತನ್ನು ತಗೊಳ್ತೀವಿ ನಾವು, ಫಸ್ಟ್ ಡೇಟ್ ಇದ್ದರೆ. 30 ಅಂದರೆ ಈ ಮಂತು ಮುಗಿದೋಗಿದೆ, ಅಲ್ಲಿಗಿದು ಲೆಕ್ಕಕ್ಕೆ ಬರಲ್ಲ. ನೆಕ್ಸ್ಟಿಂದ ಲೆಕ್ಕ ಮಾಡ್ತಾ ಹೋದರೆ 1, 2, 3, 4, 5, 6 6 ತಿಂಗಳು ಸಿಗೋದು. ಸೊ ಇಲ್ಲಿ ನಾವೇನು ಮಾಡಬೇಕು? 6 ಮಂತ್ ಅಂತ ಬರಿಬೇಕು. ನೆಕ್ಸ್ಟ್ ಯಾವ ಡೇಟ್ ಕೊಟ್ಟಿದ್ದಾರೆ? 11 ಕೊಟ್ಟಿದ್ದಾರೆ. 11th ಮಂತ್ ಯಾವುದು? ಇದು 11th ಮಂತು. ಕರೆಕ್ಟಾ? ಇದು 11th ಮಂತು. ಡೇಟ್ ಎಷ್ಟು ಕೊಟ್ಟಿದ್ದಾರೆ? 30 ಕೊಟ್ಟಿದ್ದಾರೆ. 30 ಕೊಟ್ಟರ ಮೇಲೆ ಈ ಮಂತ್ ಕ್ಯಾಲ್ಕುಲೇಷನಿಗೆ ಬರಲ್ಲ. ನೆಕ್ಸ್ಟ್ ಅಲ್ಲಿಗೆ ಇದು ಕ್ಲೋಸು. 30 ಅಂತ ಹೇಳಿದ್ರೆ ಆ ಮಂತನ್ನು ಕ್ಲೋಸ್ ಮಾಡಿಬಿಡ್ಬೇಕು, ಉಳಿದಿರೋ ಮಂತನ್ನು ಮಾತ್ರ ತೊಗೊಳ್ಬೇಕು. 1, 2, 3, 4 4 ತಿಂಗಳು ಉಳಿಯೋದು. ಸೊ 4 ಅಂತ ತೊಗೊಳ್ಳಿ. ಕರೆಕ್ಟಾ? ನೆಕ್ಸ್ಟ್ ಕೊನೆಯದು 1/1/25 ಅಂತ ಕೊಟ್ಟಿದ್ದಾರೆ. 1 ಅಂತ ಹೇಳಿದ್ರೆ ಯಾವ ಮಂತು? ಜನವರಿ. ಡೇಟ್ ಎಷ್ಟು ಕೊಟ್ಟಿದ್ದಾರೆ? 1 ಅಂತ ಕೊಟ್ಟಿದ್ದಾರೆ. 1 ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನಿಗೆ ಬರುತ್ತೆ. ಕರೆಕ್ಟಾ? ಅಲ್ಲಿಗೆ ಜನವರಿ 1, ಫೆಬ್ರವರಿ 2, ಮಾರ್ಚ್ 3. 1 ಅಂದರೆ ಆ ಮಂತ್ ತಗೋಬೇಕು, 30 ಅಂದರೆ ಆ ಮಂತನ್ನು ಬಿಟ್ಟುಬಿಡಬೇಕು. ಅಲ್ಲಿಗೆ 3 ಮಂತ್ ಆಯಿತು. ಇಷ್ಟಾದ್ರ ಮೇಲೆ ಈಗ ನೆಕ್ಸ್ಟ್ ಕಾಲಮ್ ಏನು ಅಂತ ಹೇಳಿದ್ರೆ 2 × 3 ಅಂತ ಇದೆ. ಇವಾಗ 2000 × 10 10 20,000, 6 3 18,000. ಉಣಿಸಿ ನೀವು ಕ್ಯಾಲ್ಕುಲೇಟ್ರಲ್ಲಿ. 4 4,000. 1.5 × 3 ಆಗುತ್ತೆ 4.5. ಕರೆಕ್ಟಾ? ಇವಾಗ ಏನು ಮಾಡಬೇಕು? ಟೋಟಲ್ ಪ್ರಾಡಕ್ಟ್ ಇದಿಷ್ಟನ್ನು ಕೂಡ ಆ್ಯಡ್ ಮಾಡಬೇಕು. 20 ಇದೆ, 20 18 38, 38 4 42, 4.5 ಅಂತ ಹೇಳಿದ್ರೆ 46.5 ಬರುತ್ತೆ. ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಯಾಕಂತ ಹೇಳಿದ್ರೆ ನಾನು ಬರದೆ ಅಂತ ನೀವು ಕೂಡ ಬರಿಬೇಡಿ. ಎಷ್ಟಿದೆ ಹೇಳ್ತಾ ಬನ್ನಿ. 20,000 ಪ್ಲಸ್ 18,000 ಪ್ಲಸ್ 4,000 ಪ್ಲಸ್ 4,500. ಓಕೆ, 46,500 ಆಯಿತು. ಇವಾಗ ಏನು ಮಾಡಬೇಕು? ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನು ಬರ್ಕೊಳ್ತೀವಿ ನಾವು? ಒಂದು ಫಾರ್ಮುಲಾ ಇದೆ, ಗೊತ್ತಿದೆ ನಿಮಗೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರ್ಕೊಂಡು, ಕರೆಕ್ಟಾ? ಈಕ್ವಲ್ಸ್ ಏನೇನು ಫಾರ್ಮುಲಾ? ಟೋಟಲ್ ಪ್ರಾಡಕ್ಟ್. ಇವಾಗ ಏನು ಕಂಡು ಹಿಡಿದಿದ್ದೀವಿ ಅದೇ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಅವರೇ ಕೊಟ್ಟಿರ್ತಾರೆ ಪರ್ಸಂಟೇಜು, ಇಂಟು ರೇಟ್ ಇಂಟು ಫಾರ್ಮುಲಾದಲ್ಲೇ ಇದೆ 1/12. ಇವಾಗ ಹೇಳಿ, ಟೋಟಲ್ ಪ್ರಾಡಕ್ಟ್ ನಾವು ಕಂಡು ಹಿಡಿದಿರೋದು ಎಷ್ಟು? ಟೋಟಲ್ ಮಾಡಿರೋದನ್ನು ಬರಿಬೇಕು 46,500. ರೇಟು ಪ್ರಾಬ್ಲಮಲ್ಲಿ ರೇಟ್ ಎಷ್ಟು ಕೊಟ್ಟಿದ್ದಾರೆ ಅನ್ನೋ ನೋಡಿ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಕವನ ಡ್ರಾಯಿಂಗ್ಸ್ 10%. ಇದು ರೇಟ್, ಇದೇ ರೇಟ್. ಓಕೆ ಅಲ್ವಾ? 10% ಅಂತ ಕೊಟ್ಟಿದ್ದಾರೆ. ಸೊ 10% ಹೆಂಗೆ ಬರೆಯೋದು? 10/100 ಇಂಟು 1/12. ಈ ರೀತಿ ಬರ್ಕೋಬೇಕು. ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೋಟಲ್ ಪ್ರಾಡಕ್ಟು ಅಲ್ಲಿ ಏನಿದೆ ಅದನ್ನೇ ನೀವು ಎಂಟ್ರಿ ಮಾಡ್ತಾ ಹೋಗಿ ಕ್ಯಾಲ್ಕುಲೇಟ್ರಲ್ಲಿ. ಓಕೆ ಅಲ್ವಾ? 46,500 ಇಂಟು 10/100 ಇಂಟು 1/12. ಕರೆಕ್ಟಾ? ಆನ್ಸರ್ 387.5. 387.5 ನೋಡಿ. ಆಯಿತು, ಇಷ್ಟು ಬರೆದ್ರೆ 6 ಮಾರ್ಕ್ಸ್ ಸಿಗುತ್ತೆ. ಅಲ್ಲಿಗೆ ಪ್ರಾಬ್ಲಮ್ ಮುಗೀತು. ಸೊ ಈ ರೀತಿ ಮಂತ್ಸ್ಗಳನ್ನ ಹಾಕ್ಕೊಂಡ್ರೆ ಯಾವ ಕಾರಣಕ್ಕೂ ನಿಮಗೆ ಮಂತ್ಸು
ಕನ್ಫ್ಯೂಸ್ ಆಗಲ್ಲ. 9th ಮಂತ್ ಅಂತ ಹೇಳ್ತಾರೆ, ನೀವು ಕನ್ಫ್ಯೂಸ್ ಮಾಡಿಕೊಂಡು 9th ಮಂತು ಅಕ್ಟೋಬರು ಆಗುತ್ತೆ, ಎಷ್ಟೇ ಗೊತ್ತಿದ್ರೂ ಕೂಡ ಎಕ್ಸಾಮಲ್ಲಿ ಒಂದು ಸಣ್ಣ ಪುಟ್ಟ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿದ್ರೆ ಈ ರೀತಿ ಬರ್ಕೊಂಡು ಏಪ್ರಿಲು 4th ಮಂತು, ಮೇ 5th ಮಂತು, ಜೂನ್ 6th ಮಂತು ಅಂತ ಹೇಳಿದ್ರೆ ನಿಮಗೆ ಮಂತ್ಗಳ ನೇಮ್ಗಿಂತ ಎಷ್ಟನೇ ಮಂತ್ ಅನ್ನೋದೇ ಇಂಪಾರ್ಟೆಂಟು. ಹಾಗಾಗಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ. 6 ಮಾರ್ಕ್ಸು ಈಸಿಯಾಗಿ ಸಿಗತ್ತೆ. ಓಕೆನಾ? ಸೊ ನಿಮಗೆ ಈಗ ಆಲ್ರೆಡಿ ವಿಷಯ ಗೊತ್ತಿರಬಹುದು, ನಿಮ್ಮ ಅಕೌಂಟೆನ್ಸಿಯಲ್ಲಿ ಈಸಿ ಪ್ರಾಬ್ಲಮ್ಸ್ಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಸೊ ಕಂಪನೀಸ್ ಆ್ಯಕ್ಟಿಗೆ ಸಂಬಂಧಪಟ್ಟಾಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ವೆರಿ ವೆರಿ ಈಸಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ತುಂಬ ಈಸಿ. 3 ಪೇಪರಲ್ಲಿರುವಂಥ ಕ್ವಶನ್ಗಳಿಗೆ ಆನ್ಸರ್ನ ಅಪ್ಲೋಡ್ ಮಾಡಿದ್ದೀನಿ. ವೀಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ನಿಮಗೆ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಸೊ ನೆಕ್ಸ್ಟು ನಿಮ್ಮ ಮಾಡೆಲ್ ಪೇಪರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ನೋಡಿಕೊಂಡು ಅದಕ್ಕೆ ಆನ್ಸರ್ನ ಅಪ್ಲೋಡ್ ಮಾಡ್ತೀನಿ. ನೋಡಿ, ಅಪ್ಲೋಡ್ ಮಾಡಿರುವಂತಹ ಎಲ್ಲ ಆನ್ಸರ್ಸ್ಗಳು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಇಲ್ಲ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಸಿಗುತ್ತೆ. ಓಕೆನಾ ಮಕ್ಕಳೇ? ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು.